ಬೇರೆ ಆಸ್ಪತ್ರೆಗೆ ಮಗನನ್ನು ದಾಖಲಿಸಲು ಡಾಕ್ಟರ್ಸ್ ಬಿಡ್ಲಿಲ್ವಾ? ಆಸ್ಪತ್ರೆ ವಿರುದ್ಧ ಗಂಭೀರ ಆರೋಪ ಮಾಡ್ತಿರುವ ಪೋಷಕರು, ವೈದ್ಯರು 2 ದಿನಗಳಿಂದ ಸರಿಯಾಗಿ ಚಿಕಿತ್ಸೆ ನೀಡುತ್ತಿರಲಿಲ್ವಾ? ಕಬ್ಬು, ತೆಂಗು, ಭತ್ತ, ಅಡಿಕೆ ಸೇರಿದಂತೆ ಹಲವು ಬೆಳೆ ಮುಳುಗಡೆ. ಪ್ರವಾಸಿ ತಾಣಗಳು, ಧಾರ್ಮಿಕ ಕ್ಷೇತ್ರಗಳಿಗೂ ತಟ್ಟಿದ ಜಲಕಂಟಕ. ನದಿ ಪಕ್ಕದ ಮನೆಗಳಿಗೂ ನೀರು ನುಗ್ಗುವ ಭೀತಿ, ಜನರಲ್ಲಿ ಆತಂಕ. ಅರ್ಜುನ್ ಹುಡುಕಾಟಕ್ಕೆ ಆಧುನಿಕ ತಂತ್ರಜ್ಞಾನಗಳ ಬಳಕೆ. ಲಾರಿ ಚಾಲಕನ ಪತ್ತೆಗೆ ಐಬಾಟ್ ಡ್ರೋನ್ ಬಳಕೆ. ಜುಲೈ 16ರಂದು ಗುಡ್ಡ ಕುಸಿತ. ಅರ್ಜುನ್ ನಾಪತ್ತೆಯಾಗಿ ಇಂದಿಗೆ 11 ದಿನಗಳು. ಸಮ್ಮತಿಯಿಂದಲೇ ಶುರುವಾದ ಇಬ್ಬರ ಪ್ರೇಮ ದುರಂತದಲ್ಲಿ ಅಂತ್ಯ. ಯುವತಿ ಪ್ರೀತಿಸುತ್ತಿದ್ದ ಸೃಜನ್ ಬಾಯ್ಬಿಟ್ಟ ಸ್ಫೋಟಕ ಸತ್ಯವೇನು? ಹೂತಿಟ್ಟ ಜಾಗದಲ್ಲಿ ಶವ ಹೊರತೆಗೆದ ಪೊಲೀಸರ ತನಿಖೆ ಆರಂಭ. ದರ್ಶನ್ ಜೈಲಿಂದ ಬಿಡುಗಡೆಯಾಗುವ ಲಕ್ಷಣವಂತೂ ಇಲ್ಲವೇ ಇಲ್ಲ. ಪತಿ ಬಿಡುಗಡೆಗಾಗಿ ದೇವರ ಮೊರೆ ಹೋಗಿರುವ ಪತ್ನಿ ವಿಜಯಲಕ್ಷ್ಮಿ, ಮೂಕಾಂಬಿಕಾ ಕ್ಷೇತ್ರದಲ್ಲಿ ಯಾಕ ಹೋಮ ಮಾಡಿದ್ರೆ ಫಲ ಗ್ಯಾರಂಟಿ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಮೂಲ ಎಲ್ಲಿ ಗೊತ್ತಾ? ಪಾಟ್ನಾದಲ್ಲಿ ಸಿಕ್ಕ ಸಣ್ಣ ಪೇಪರ್ ತುಂಡು ಕೊಟ್ಟಿತ್ತು ಸುಳಿವು. 33 ಸ್ಥಳಗಳಲ್ಲಿ ದಾಳಿ, 36 ಆರೋಪಿಗಳ ಬಂಧನ. ಪುಣೆ ನಗರದ ತಗ್ಗು ಪ್ರದೇಶದ 100 ಮನೆಗಳು ಜಲಾಮೃತ. ವಾಡಾ ಮತ್ತು ವಿಕ್ರಮ್ಗಢ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ. ನದಿಯಲ್ಲಿ ಆಟಿಕೆಯಂತೆ ತೇಲಿ ಹೋಗ್ತಿವೆ ಕಂಟೈನರ್ ವಾಹನಗಳು. ವಯಸ್ಸಾದ್ರೂ ಆಗದ ಮದುವೆ, ಬ್ಯಾಚುಲರ್ ಲೈಫ್ ಸಾಕಪ್ಪ, ಮದುವೆ ಆಗಲು ಹೆಣ್ಣು ಕೊಡಿ ಎಂದು ಪೋಸ್ಟರ್ ಅಭಿಯಾನ. ಆಲ್ಕೋಹಾಲ್ ಮಾರನಿಗೆ ಕ್ಯೂ, ಹಾಲು ಮಾರನಿಗೆ ಅಕ್ಕಿಲ್ಲ. ಲಕ್ಷ ಹಣ ದೋಚಿ ಎಸ್ಕೇಪ್ ಆಗಿದ ಕಳ್ಳರಿಗಾಗಿ ತೀವ್ರ ಹುಡುಕಾಟ. ಈ ಖತರ್ನಾಕ್ ಕಳ್ಳರ ಗ್ಯಾಂಗ್ನಿಂದ ಹೆಚ್ಚಾಯಿತು ಜನರಲ್ಲಿ ಆತಂಕ. ಸೌಂಡ್ ಬಾರದ ಗ್ಯಾಸ್ ಕಟ್ಟರ್ ಮೂಲಕ ಮನೆಗೆ ಕದೀಮರ ಎಂಟ್ರಿ. ದೇವೇಗೌಡರ ಜೊತೆ ಹಲವು ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಚರ್ಚೆ. ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಗುಡುಗಿದ ಮೇಲೆ ಎಚ್ಡಿಡಿ ಮಹತ್ವದ ಭೇಟಿ. ಎಚ್ಡಿ ದೇವೇಗೌಡ ಅವರಿಗೆ ಎಚ್ಡಿ ಕುಮಾರಸ್ವಾಮಿ ಕೂಡ ಸಾಥ್.